ಬರೀತದೆಯ ಸ್ವಾಮಿದು ಬರೀತದೆಯ. ಓಂ ಭೀಮ್ ರಾಮ್ ಬುಷ್, ಓಂ ಭೀಮ್ ರಾಮ್ ಬುಷ್. ಈ ಬಂಬ್ಲಿಂಗ ನುಡಿಯೋದು ಒಂದೊಂದು ಮಾತು ಬಾರಿ ಸತ್ಯ ನೋಡ್ರಿ, ಯಾವತ್ತಿಗೂ ಸುಳ್ಳಾಗೋದಿಲ್ಲ. ಆ ಯಜಮಾನಿಗೆ ಹೇಳಿದ್ದೆ ನೀನು ತುಂಬಾ ಲಾಸ್ ಆಗ್ತಿ ಬಿಸ್ನೆಸ್ ಅಲ್ಲಿ ಅಂತ. ಆ ಸನ್ನಿಲಿಗೂ ಹೇಳಿದ್ದೆ ಬಿಸ್ನೆಸ್ ಅಲ್ಲಿ ನೀನು ತುಂಬಾ ಮೇಲ್ ಬರೀತಿ ಅಂತ. ಸ್ವಾಮೀಜಿ ಸ್ವಾಮಿಗಳೇ ನನಗೆ ಆಶೀರ್ವಾದ ಮಾಡ್ಬಿಡು. ನನಗ ಬೆಳಿಗ್ಗೆ ತತಾಸ್ ಅದ್ರಲ್ಲಿ ನಿಮ್ದು ಯಾವ ಊರು ಅಂತೀನಿ. ಅಲ್ಲ ಎಲ್ಲ ಸ್ವಾಮಿಯರನ್ನು ಭಕ್ತರೇ ಮಗಳೇ ಮಗನೇ ಅಂತ ಕರೀತಾರ, ನೀವು ನೋಡಿದ್ರೆ ಹುಡುಗಿ ಅನ್ನಕತ್ತಿರಲ್ಲ. ಲೇ ಹುಚ್ಚವ, ಅದು ಓಲ್ಡ್ ಫ್ಯಾಷನ್ ಕಣೆ. ಇದು ಕಲಿಗ ಸ್ವಾಮಿಯರು. ಈ ಕಲಿಗೆ ಅಂದ್ರೆ ಏನಂತ ಕಣಿದ್ಯಾ? ಏನಿನ ಸೀರ್ ತಾಡಕಳು ಮರಯ್ಯ ಸ್ವಾಮಿ ಅಂತ ನಿಗರ್ಕೊಂಡು ಹೋಗಕತ್ತೆಲ್ಲ ಸೀರ್. ನಾನು ನಿನ್ನ ಹ್ಯಾಂಗ ನಂಬ್ಲಿ ಅಂತೀನಿ. ನೀ ಏನು ಕಳ್ಳ ಸ್ವಾಮಿನ, ನೀನು ಒಳ್ಳೆ ಸ್ವಾಮಿನ, ಇಲ್ಲ ಎಡ ಬಿಡಂಗೆ ಸ್ವಾಮಿನ ಅಂತ ನಾ ಹ್ಯಾಂಗ? ಸ್ವಾಮೀಜಿ ಅಂತ ಕಳ್ಳ ಸ್ವಾಮಿ ಅಲ್ಲಮ್ಮ ನಾನು ಏನು ಕಳಸ್ವಾಮಿ ಅಮ್ಮಂಗೆ ಗೊತ್ತಾಗೈತೆ. ಹಿಂಗೆ ಮ್ಯಾನೇಜ್ ಮಾಡ್ಬೇಕು. ಇವತ್ತೇನಾದ್ರೂ ಇದ್ದು ಬೆಳಕರಿತಕ್ಕನ್ನ ಸ್ವಾಮಿಯವ್ರು ಬಂದಾರೆ, ನೀವು ಬೆಳಕರಿತಕ್ಕನ ಇರ್ತಾರೆ. ಏನೇ ಇದ್ರು ನೀವು ಕಷ್ಟ ಸುಗಳೆಲ್ಲ ಕೇಳ್ರಿ. ಮದುವೆ ಆಗ್ತಿದ್ದವ್ರಿಗೆ ಮದುವೆ ಮಾಡ್ತೀವಿ, ಮಕ್ಳಿಂದವ್ರಿಗೆ ಮಕ್ಕಳು ಮಾಡ್ತೀವಿ. ಇನ್ನೂ ಮಕ್ಕಳು ಜಾಸ್ತಿ ಆದ್ರೆ ತಡೆಗಟ್ಟೋದು ನಮ್ಮ ಹತ್ರ ಐತಿ. ಬಾಲೆ, ನಿನ್ನ ಹೆಸರೇನು? ನನ್ನ ಹೆಸರು ನಿನ್ನ ಹೆಸರು ಮತ್ತೆ ನೀವತ್ತು ಸ್ವಾಮಿಯರ ಎಲ್ಲಾನು ಮುಂದ ತಿಳಿತತಿ. ನನ್ನ ಹೆಸರೇ ತಿಳಿದಿಲ್ಲ ಅಂದ್ರೆ ನೀನ್ ನನ್ನ ಹೆಂಗಪ್ಪ ಪರಿಹಾರ ಮಾಡ್ತೀಯ? ನೀನೇನು ಭಯಪಡ ಮಗಳೇ, ಭಯಪಡ. ನೀವು ಸ್ವಾಮಿಗಳು ಅವ್ರಿವ್ರು ಮಾಡ್ತಾರಲ್ಲ, ಹಂಗೆ ಮಾಡಲ್ಲ ಇವರು. ಆ ದುರ್ಗದ ಸ್ವಾಮಿಯರು ಅವರು ಗುದ್ಲಿ ಪೂಜೆ ಮಾಡ್ತಾರೆ, ಬತ್ತಲೆ ಪೂಜೆ ಮಾಡ್ತಾರೆ, ಲಿಂಗದ ಪೂಜೆ ಮಾಡ್ತಾರೆ, ಮಂಚದ ಪೂಜೆ ಮಾಡ್ತಾರೆ. ಈ ಸ್ವಾಮಿಗಳು ಅಂತಾರಲ್ಲ. ಈ ಸ್ವಾಮಿಗಳು ಒಂದೇ ಪೂಜೆ ಮಾಡೋದು. ಯಾವ್ದು? ಬಾಳೆಹಣ್ಣಿನ ಪೂಜೆ. ಬಾಳೆಹಣ್ಣಿನ ಪೂಜೆ. ಅದು ಬನಾನ ಅಂದ್ರೆ ಅದೇನ ಬರೋದಲ್ಲಿ ಇನ್ನೇನ್ ಬರ್ತೈತಿ. ಬಾಳೆಹಣ್ಣಿನ ಪೂಜೆ ಮಾಡ್ತೀರೇನು? ಹೆಂಗ ಮಾಡ್ತೀರಿ ಸ್ವಾಮಿಯರ? ನಮ್ಗೆ ಗೊತ್ತೇ ಇಲ್ಲ ಬಾಳೆಹಣ್ಣಿನ ಪೂಜೆ. ಅದು ಬಾಳೆಹಣ್ಣು ನಿಮ್ಮಂತಾರ ಮಾಡೋದು. ನಮ್ಮಂತಾರ ಅದು ಕರ್ಗ ಆಗ್ಬಾರ್ದು, ಕೆಂಪಗಾಗಬಾರ್ದು, ಕರ್ರಗ್ ಮಾಡಬಾರ್ದು. ಅದು ಹೆಂಗಿರ್ತ ಹಂಗೆ ಜೋಪಾನ ಆಗಿತ್ತು. ಅಲ್ಲ ಅದೇ ಜೋಪಾನ ಮಾಡಕದೆ ನಮ್ಮ ಮಗುನ. ಅದು ಬಾಳೆಹಣ್ಣು ಬಹಳ ಕಷ್ಟ. ಅದು ಸ್ವಲ್ಪ ಕ್ರಾಸ್ ಆದ್ರೆ ಬಹಳ ಅದು ಎಲ್ಲಿ ಸಿಗೋದಿಲ್ಲ. ಅದು ಬಾಳೆಹಣ್ಣು ವರ್ಷ ಸಮಾಧಾನ ಮಾಡಿ ಹಿಂಗಾದ್ರೆ ಹೋಗಿಗಿತ್ ಮತ್ ನಿಂದು ಹೋಗಲ್ಲ ಮತ್ತಿರ್ತತ. ಹೋಗ್ಲಿ ಬಿಡ್ರಿ ಸ್ವಾಮಿಯರ, ನಂದು ಈಗ ಪರಿಹಾರ ಮಾಡ್ಬೇಕು. ನಿನ್ನ ನಾನು ನಂಬೇಕು ಅಂತಂದ್ರ ನನಗೆ ಏಟ್ ಮಕ್ಕಳಾಗ್ಯಾರ ನೀನ್ ಹೇಳ್ಬೇಕು. ಮತ್ತೆ ಮಕ್ಕಳ ನನಗ ಈ ಸ್ವಾಮೀಜಿ ಒಂದೊಂದು ಮಾತು ಹೇಳೋದು ಸತ್ಯ ನೋಡ್ರಿ. ನಿನಗಿನ್ನು ಮದುವೆನೇ ಆಗಿಲ್ಲ, ಇನ್ನು ದೊಡ್ಡಳಾಗಿ 2 ತಿಂಗಳು ಆಗಿರೋದು. ಈ ಸದ್ಯಕ್ಕೆ ನಿಂದ ಈಗ ಓಪನ್ ಆಗೈತ್ ನೋಡಿ. ಏನದು ಓಪನ್ ಆಗಿರೋದು? ನಮ್ಮಂತ ವಯಸ್ಸಾದ ಹುಡುಗರು ಕಂಡ್ರೆ ನಿಂದು ಓಪನ್ ಆಗೈತೆ ಅಂದೆ. ಹಂಗಂದೇನು ಮನ್ಸಲ್ಲಿ ನೋ ಮಾರಯ್ಯ. ಮನಸ್ಸು ಏನ್ ಓಪನ್ ಆಗೈತಿ? ಏನೇ ನಮ್ಮ ಅಕ್ಕರ ನೀವರ ಹೇಳ್ರಿ ಸ್ವಾಮಿಗೆ. ಈ ಸ್ವಾಮೀಜಿ ಹತ್ರ ಯಾರು ಬರ್ಬಿಟ್ರ ಸರಿ ಇಲ್ಲ. ಇವನು ಹೋಗ್ಲಿ. ಸ್ವಾಮೀಜಿ ಹತ್ರ ಬಹಳ ಜನ ಬರ್ತಾರೆ, ಎಲ್ಲ ಹೆಣ್ಮಕ್ಳೇ ಬರೋದು. ಯಾವುದೇ ನಮ್ಮ ಅವರಿಗೆ ಬಹಳ ಹೆಣ್ಮಕ್ಳು ಬರೋದು, ಗಂಡು ಮಕ್ಳು ಯಾರು ಕೇಳಲ್ಲ. ಇಲ್ಲಿ ಕೇಳಲ್ಲ. ಅವ್ರಿಗೆ ಏನು ಕಷ್ಟ ಇಲ್ಲ. ಹೆಣ್ಣು ಮಕ್ಳಿಗೆ ಮಾತ್ರ ಕಷ್ಟ.
ಈಗ ನಾನು ನಿಮ್ಮನ್ನ ನಂಬ್ತೆ ನೋಡ್ರಿ. ಕಾಸ ಕಾಸ ನೀವು ನಿತ್ಯಾನಂದನ್ ಶಿಷ್ಯ ಅಂತ ನಾನು ಈಗ ಕರೆಕ್ಟಾಗಿ ನಂಬಕ್ಕೆ ಹೌದು ಹೌದು. ಎದೆ ಹೊಡ್ಕೊಂಡು ಸತ್ಗಿತ್ ಹೋಗಿ ಮತ್ ಮೇಲೆ. ಅಂತವಕ್ಕಲ್ಲ ನಾನು ಎದುರಲ್ಲ. ಹೌದೇನ? ಹಂಗಾರ ನಂದು ಪರಿಹಾರ ಮಾಡ್ತೀರೇನ್ರಿ ಮತ್ತೆ? ಸಮೀರ ವಿಷಯ ಬರ್ರಿ. ಪುಸ್ಸ ಮರೆ ಒಂದು ಮಂತ್ರ ಹೇಳ್ತೀನಿ ಕೇಳು. ಹೇಳಪ್ಪ. ಓಂ ಭೀಮ್ ರಾಮ್ ಪುಸ್, ಓಂ ಭೀಮ್ ರಾಮ್ ಪುಸ್. ಬುಸ್ ಅಂದ್ರೆ ಹಾವಿಗೆ ಎದ್ ಬಂದಿತ್ತು ಯಾವ್ದಾರ ಹುಟ್ಟಿದ್ರು ಮಾತು. ತಡಿ ತಡಿ, ಇಲ್ಲಿ ಇದಕ್ಕೆ ಪರಿಹಾರ ಇದೆ. ಪರಿಹಾರ ಐತಪ್ಪ ಮೆಲ್ಲಗ. ಇದಕ್ಕೆ ಈಗ ಒಂದು ಬಾಳೆಹಣ್ಣು ಕೊಡ್ತೀನಿ, 2 ನಿಂಬೆಹಣ್ಣು. ಅವನ್ ತಗೊಂಡೋಗ್ಬಿಟ್ಟು ನಿನ್ನ ಗರ್ಭದ ಗುಡಿಯಾಗ ಒಂದು ರಾತ್ರಿ ಕಿಕ್ಕೊಂಡು ನೋಡು, ನಿನ್ನ ವ್ಯಾಪಾರ ಹೆಂಗಾಗುತ್ತಂತ. ತಗೊಳ್ಳು. ನಿಧಾನಕ್ಕೆ. ಈಗ 2 ನಿಂಬೆಹಣ್ಣು ಇವನ್ನ ಜೋಪಾನಾಗಿ ಕೇಳಮ್ಮ. ನಿಂಬೆಹಣ್ಣು ಆಯ್ತು, ನನ್ಗೂ ಬಾಳೆಹಣ್ಣು ಕೆಳಗ್ ದುಂಗಿದ್ರೆ ಇವು ನಿಂಬೆಹಣ್ಣು ಗಡ್ಡೆ ಮೇಲೆ ಎಬ್ರಸಕ್ಕಿರ್ತವೆ, ಅದಕ್ಕಾಗಿ ಸೇಫ್ಟಿಗಿಕ್ಕ. ಅಲ್ಲ ನೀನ್ ಏನಾರ ಹೇಳು ಸ್ವಾಮಿ, ನೀ ಕೊಟ್ಟಿರ ಈಟೇ ಇಟ್ಟು ಬಾಳೆಹಣ್ಣು ನೋಡಿದ್ರ ನನಗೆ ಯಾಕೋ ಬೇಡ ಅನ್ನಕತ್ತೈತಿ. ಹೋಗ್ಲಿ, ಈ ಬಾಳೆಹಣ್ಣು ಇಟ್ಕೊಂಡ್ರೆ ಏನು ತೊಂದ್ರೆ ಆಗಂಗಿಲ್ಲ ಏನ್ ಮತ್ತ? ಅವು ನಿಂಬೆಹಣ್ಣು ಆ ಕಡೆ ಈ ಕಡೆ ನೋಡಕ್ಕವು, ಅವು ದಾಟ್ಟಾಗಿಲ್ಲ. ನಿಂಬುಡ ನಿಂಬುಡ ಅಂತ ಆಟಾಡ್ಬೇಕತ್ತ ಈಗ. ನೀನ್ ಹೇಳ್ಕ, ನೀನೇ ಇಕ್ಕೊಂಡು ನೋಡು ಹೆಂಗ್ ವ್ಯಾಪಾರ ಆಗುತ್ತಂತ ಒಂದ್ ರಾತ್ರಿಗೆ. ಆದ್ರೂ ಸ್ವಾಮಿಯರ ನನಗೆ ಗಂಡು ಮಕ್ಕಳು ಬಂದು ಹೋಗಿ ಬಂದು ಹೋಗ್ತಿರ್ಬೇಕು. ನೀನವನ ಆತ್ರಗಿತ್ರ ಕೊಟ್ಟಿ ನೀನು ಹೊಸಿ ತಡಿ. ಓ ಹೆಣ್ಣು ಮಗು, ಹೆಣ್ಣು ಮಗು ಅಲ್ಲ ಗಂಡು ಮಗು, ಗಂಡು ಮಗು. ಹೆಣ್ಣು ಮಗು ಆಗೈತಿ, ಆದ್ರೆ ಗಂಡು ಮಗು ಆಗುತ್ತೆ. ತಡಕ ಇದನ್ನ ಇಟ್ಕೊಂಡ್ರೆ ಏನು ತೊಂದ್ರೆ ಗಿಂದ್ರೆ ಆಗಂಗಿಲ್ಲ ಏನ್ ಮತ್ತೆ? ಏನು ತೊಂದ್ರೆ ಆಗಲ್ಲಮ್ಮ, ಏನೇನ್ ತೊಂದ್ರೆ ಅಂತ ತೊಂದ್ರೆ ಏನಾದ್ರೆ ಬಂದು ನನ್ ಕೇಳು, ಅದಕ್ಕೆ ಏನಿದ್ರು ಪರಿಹಾರ ನಾನು ಕೊಡ್ತೀನಿ. ಸಮಸ್ಯೆ ಬಗೆಹರಿತಲ್ಲ, ಅವ್ರು ಬಡ್ಕಣಕತ್ತಾರ. ಸಮಸ್ಯೆ ಬಗೆಹರಿತೇನೋ ಮಾರಾಯ? ಇದಕ್ಕೆಲ್ಲ ಸಮಸ್ಯೆ ಬಗೆಹರಿತೈತೆ, ನೀವೇನು ಯೋಚನೆ ಮಾಡಬೇಡ. ನಿನ್ ಬಾಳೆನೆಲ್ಲ ಬಿಸಾಕೀನಿ. ಇದು ಏನಪ್ಪ ಅವ? ಎಲ್ಲಿ? ಅಲ್ಲೇ ಮಾವ, ಸೂಟು ಸೂಟು. ಅಲ್ಲೇ
ಮುದ್ದದಾಗ ನಾವು ಮ್ಯಾಕ್ ಕೇಳ್ತದನೋ ಅಂತ ನೋಡ್ದೆ ಹೇಳಿದೆ ಇಲ್ಲ